ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಚೆನ್ನಾಗಿರ್ತೀರಾ ಕೂಡ. ಸೊ ಇದು ನನ್ನ ಹೊಸ ಚಾನಲ್ ಪರ್ಫ್ಯೂಮ್ ಪೇಜಸ್ ಅಂತ. ಸೊ ಈ ಚಾನಲಲ್ಲಿ ನಾನು ಪರ್ಫ್ಯೂಮ್ಸ್ಗಳ ವಿಮರ್ಶೆಯನ್ನ ಮಾಡ್ತೀನಿ, ಅಂದ್ರೆ ರಿವ್ಯೂಸ್ ಅನ್ನ ನಾನು ಮಾಡ್ತೀನಿ. ಸೊ ಪರ್ಫ್ಯೂಮ್ಸ್ ಅಂತ ಬಂದಾಗ ಯಾಕೆ ಪರ್ಫ್ಯೂಮ್ಸ್ ಅನ್ನ ನಾನು ಚೂಸ್ ಮಾಡ್ಕೊತಾ ಇದ್ದೀನಿ ಅಂದ್ರೆ, ಸೊ ಇತ್ತೀಚಿನ ದಿನಗಳು ಅಂದ್ರೆ ನಿಮಗೆ ಗೊತ್ತಿದೆ, ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಮತ್ತೆ ನಿಮ್ಮ ಒಂದು ಕಮ್ಯುನಿಟಿ ಆಗಿರ್ಬೋದು, ಒಂದು ಅಲ್ಲಿ ಏನು ಜಾಸ್ತಿ ಡಿಸ್ಕಷನ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ನಾನು ಅಬ್ಸರ್ವ್ ಮಾಡ್ತಿರೋದು ಪರ್ಫ್ಯೂಮ್ಸ್. ಸೊ ಒಂದು ಯೂತ್ಸ್ ಸೇರ್ಕೊಂಡಾಗ, ಒಂದು ಆಫೀಸ್ ಗೋಯಿಂಗ್ ಹುಡುಗರು ಸೇರ್ಕೊಂಡಾಗ, ಒಂದು ಒಳ್ಳೊಳ್ಳೆ ಪಾರ್ಟೀಸ್ಗೆ ಹೋದಾಗ, ಸೊ ಪರ್ಫ್ಯೂಮ್ಸ್ ಬಗ್ಗೆ ಡಿಸ್ಕಸ್ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಹೌದು, ಮೊದಲೆಲ್ಲ ಇಷ್ಟು ಡಿಸ್ಕಸ್ ಆಗ್ತಿರ್ಲಿಲ್ಲ. ಸೊ ಇವಾಗ ಡಿಸ್ಕಸ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಪರ್ಫ್ಯೂಮ್ ಪೇಜಸ್ ಅನ್ನೋ ಚಾನಲ್ನ ತೆಗೆದಿದ್ದೀನಿ. ಸೊ ಮೇಯ್ನ್ ನಾನು ಯಾಕೆ ಇದನ್ನ ಚೂಸ್ ಮಾಡ್ಕೊಂಡೆ ಅಂದ್ರೆ, ನಾನು ಇವಾಗ ಪರ್ಫ್ಯೂಮ್ ಅಲ್ಲ, ನಾನು ಮೊದಲಿಂದನೂ ಪರ್ಫ್ಯೂಮ್ ಲವರ್. ಸೊ ನಾನು ತುಂಬಾ ಇಂಡಿಯನ್ ಹೌಸ್ಗಳನ್ನ ನಾನು ಟ್ರೈ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ವೈಲ್ಡ್ ಸ್ಟೋನ್ ಆಗಿರ್ಬೋದು, ಫಾಗ್ ಆಗಿರ್ಬೋದು, ಡಿಯೋಡ್ರೆಂಟ್ಗಳನ್ನ ಟ್ರೈ ಮಾಡಿದ್ದೀನಿ. ಇನ್ನು ಪರ್ಫ್ಯೂಮ್ ಅಂತ ಬಂದಾಗ ಯಾರ್ಡ್ಲಿ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಮತ್ತೆ ಈ ತರ, ಮತ್ತೆ ಈಗ ಡೆನ್ವರ್ ಅದು ಆಗಿರ್ಬೋದು, ಇದನ್ನ ನಾನು ಟ್ರೈ ಮಾಡ್ತಾ ಬಂದಿದ್ದೀನಿ. ಬಟ್ ಅದು ನಾವು ಅನ್ಕೊಳ್ಳೋ ಮಟ್ಟಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ. ಯಾಕಂದ್ರೆ ಬೇರೆಯವರು ಗಮನಿಸ್ಲಿ, ಬೇರೆಯವರು ದೋಸ್ ಸೆಂಟ್ಸ್ ಆರ್ ನಾಟ್ ಕಾಂಪ್ಲಿಮೆಂಟ್ ಗೆಟರ್ ಅಲ್ವಾ. ನಿಮ್ಗೆ ಯಾರು ಓ ಹೌದಪ್ಪ ಡೆನ್ವರ್ ಹಾಕೊಂಡ್ ಬಂದಿದ್ದಾನೆ ಅಥವಾ ಫಾಗ್ ಹಾಕೊಂಡ್ ಬಂದಿದ್ದಾನೆ ಅಂತ ಯಾರು ಯಾವ್ದು ಹಾಕೊಂಡ್ ಬಂದಿದ್ಯಾ ಅಂತಾನೂ ಕೂಡ ಕೇಳಲ್ಲ. ಯಾಕೆ ಕೇಳಲ್ಲ ಫಸ್ಟ್? ಯಾಕಂದ್ರೆ ಅವು ಅಷ್ಟು ದೊಡ್ಡ ಪ್ರೊಜೆಕ್ಟ್ ಆಗೋದಿಲ್ಲ. ಪ್ರೊಜೆಕ್ಷನ್ ತುಂಬಾ ಕಮ್ಮಿ ಇದೆ, ಲಾಂಗಿಟಿವಿಟಿ ತುಂಬಾ ಕಮ್ಮಿ ಇದೆ. ಹಾಗಾಗಿ ಯಾರು ಅದ್ರ ಬಗ್ಗೆ ಅಷ್ಟು ಗಮನ ಕೊಡಲ್ಲ. ಬಟ್ ಈಗೀಗ ಏನಾಗ್ತಿದೆ ಅಂದ್ರೆ, ಯೂತ್ಸ್ ಅಲ್ಲಿ ಅವೇರ್ನೆಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ಪರ್ಫ್ಯೂಮ್ಸ್. ಸೊ ಯೂತ್ಸ್ ದೇ ಆರ್ ಬೈಯಿಂಗ್ ಲಾಟ್ ಆಫ್ ಪರ್ಫ್ಯೂಮ್ಸ್, ದೇ ವಾಂಟ್ ಟು ಸ್ಮೆಲ್ ಗುಡ್ ಇನ್ ಫ್ರಂಟ್ ಆಫ್ ಅದರ್ಸ್. ಸೊ ನಮ್ಮನ್ನ ನಾವು ಒಳ್ಳೆ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ಕೋಬೇಕು ಅನ್ನೋದು ಇವಾಗ ಇತ್ತೀಚಿನ ದಿನಗಳಲ್ಲಿ ಯೂತ್ಸ್ಗೆ ತುಂಬಾ ಜಾಗೃತಿಯನ್ನ ಮೂಡಿಸ್ತಾ ಇದೆ. ಸೊ ನಮ್ಮನ್ನು ನಾವು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಳ್ಳೋದು ಅಂದ್ರೆ ಏನು? ನಾವು ಚೆನ್ನಾಗಿ ತಲೆ ಬಾಚ್ಕೊಂಡು ಹೋಗ್ಬೇಕು, ಚೆನ್ನಾಗಿ ಕಾಣಬೇಕು, ಒಂದು ಮಸ್ಕ್ಯುಲರ್ ಲುಕ್ ಇಟ್ಕೋಬೇಕು ಅಂತ ನಾವು ಜಿಮ್ ಮಾಡೋದಾಗಿರ್ಬೋದು, ಒಂದು ಬಟ್ಟೆ ಹಾಕೊಳ್ಳೋದಾಗಿರ್ಬೋದು, ಒಳ್ಳೆ ಶೂ ಹಾಕೊಳ್ಳೋದಾಗಿರ್ಬೋದು, ದೀಸ್ ಆರ್ ದ ವೇಸ್ ಟು ಪ್ರೊಜೆಕ್ಟ್ ಅವರ್ ಸೆಲ್ಸ್ ಇನ್ ಎ ಗುಡ್ ಮ್ಯಾನ್. ಸೊ ಅದೇ ನಿಟ್ಟಿನಲ್ಲಿ ನಮ್ಮನ್ನ ನಾವು ಒಳ್ಳೆ ರೀತಿಲಿ ಸ್ಮೆಲ್ ಮಾಡಬೇಕು. ನಾವು ಚೆನ್ನಾಗಿ ಸ್ಮೆಲ್ ಆಗ್ಬೇಕಪ್ಪ. ಬಟ್ಟೆ ನಾವು ಸ್ಮೆಲ್ ಮಾಡಿದಾಗ ಚೆನ್ನಾಗಿ ನಮಗೆ ಫಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಈ ಅವೇರ್ನೆಸ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಹಾಗಾಗಿ ನಾನು ಪರ್ಫ್ಯೂಮ್ ಪೇಜಸ್ ಅನ್ನೋ ಚಾನೆಲ್ನ ಓಪನ್ ಮಾಡಿದ್ದೀನಿ. ದಯವಿಟ್ಟು ಈ ಚಾನಲ್ಗೆ ಸಹಕಾರ ಕೊಟ್ಟು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂತ, ನಿಮ್ಗಾಗಿ ಒಳ್ಳೊಳ್ಳೆ ಪರ್ಫ್ಯೂಮ್ಸ್ನ ನಾನು ರಿವ್ಯೂ ಮಾಡ್ತೀನಿ. ಸೊ ನಾನು ಕೂಡ ಮಿಡಲ್ ಕ್ಲಾಸ್ ಪರ್ಸನ್. ಸೊ ನಾನು ಒಂದು ಆಫೀಸ್ ಗೋಯರ್ ಆಗಿರೋದ್ರಿಂದ, ಹೌದು, ಡೈಲಿ ನಿಮ್ಗೆ ವಿಡಿಯೋ ಬರಲಿಲ್ಲ ಅಂದ್ರೂ ಕೂಡ ನಿಮ್ಗೆ ವಾರಕ್ಕೆ ಒಂದು 2 ವಿಡಿಯೋ ಅಂತೂ ಬಂದೇ ಬರುತ್ತೆ, ಬೇಸ್ಡ್ ಆನ್ ದ ಪರ್ಫ್ಯೂಮ್ಸ್. ಓಕೆ, ದಯವಿಟ್ಟು ಸಹಕರಿಸಿ ಅಂತ ಕೇಳ್ಕೊಂತ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಸೆಂಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ, ಅಂದ್ರೆ ಒಳ್ಳೆ ಪರ್ಫ್ಯೂಮ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದು ಬಂದು ರಸಾಸಿ ಹವಸ್ ಎಲಿಕ್ಸಿರ್. ನೋಡಿ, ನಿಮ್ಗೆ ಕಾಣ್ತಾ ಇದೆ ಅಲ್ವಾ? ರಸಾಸಿ ಹವಸ್ ಎಲಿಕ್ಸಿರ್. ಸೊ ರಸಾಸಿ ಅಂತ ಕಂಪನಿ, ಹವಸ್ ಅನ್ನೋದು ಅದರದ್ದು ಪರ್ಫ್ಯೂಮ್ನ ಹೆಸರು. ಹವಸ್ ಅಲ್ಲಿ ತುಂಬಾ ಇದೆ. ಹವಸ್ ಎಲಿಕ್ಸಿರ್ ಅನ್ನೋದನ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಯಾಕಪ್ಪ ನಾನು ಇದನ್ನು ಪರ್ಚೇಸ್ ಮಾಡಿದೆ ಅಂದ್ರೆ, ನಾನು ಈಗ ಆಫೀಸ್ ಗೋಯರ್ ಆಗಿರೋದ್ರಿಂದ ಇದನ್ನ ಪರ್ಚೇಸ್ ಮಾಡಿದ್ದೀನಿ. ಹೌದು, ಇದು ಆಫೀಸ್ ಹೋಗೋರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಕಾಲೇಜ್ಗೆ ಹೋಗೋ ಹುಡುಗರು ಈ ಸೆಂಟ್ನ ತಗೋಬೇಡಿ. ಸೊ ಮುಂದೆ ನಾನು ಹೇಳ್ತೀನಿ ಇದ್ರದ್ದು ಎಷ್ಟು ಲಾಂಗಿಟಿವಿಟಿ, ಇದ್ರದ್ದು ಕಂಪ್ಲೀಟ್ ರಿವ್ಯೂ ನಾನು ಹೇಳ್ತೀನಿ. ಸೊ ಇದ್ರದ್ದು ನಿಮ್ಗೆ ಬಾಟಲ್ನ ನಾನು ತೋರಿಸ್ತೀನಿ ಬನ್ನಿ. ನೋಡಿ, ಇದ್ರದ್ದು ಬಾಟಲ್. ಸೊ ಇದು ಪ್ಯೂರ್ಲಿ ಮೇಡ್ ಆಫ್ ಗ್ಲಾಸ್. ಇದೇನು ಫೈಬರ್ ಅಲ್ಲ, ಬೇರೆ ಅಲ್ಲ, ಏನೂ ಅಲ್ಲ. ದಿಸ್ ಇಸ್ ಪ್ಯೂರ್ಲಿ ಗ್ಲಾಸ್. ಇದ್ರದ್ದು ಕ್ಯಾಪ್ ನೋಡ್ರಿ. ಕ್ಯಾಪು ಎಷ್ಟು ವೆಯ್ಟ್ ಇದೆ ಗೊತ್ತಾ? ನಿಯರ್ಲಿ ನಿಮಗೆ 100 ಗ್ರಾಮ್ಸ್ ಮೇಲಿದೆ ಕ್ಯಾಪ್. ನೋಡಿ, ಕ್ಯಾಪ್ ಡಿಸೈನ್ ನೋಡಿ, ಹತ್ರದಲ್ಲಿ ತೋರಿಸ್ತೀನಿ, ಎಷ್ಟು ಪ್ರೀಮಿಯಂ ಆಗಿ ಮಾಡಿದಾರಲ್ವಾ. ಸೊ ಪ್ರೆಸೆಂಟೇಷನ್ ಇಟ್ ಸೆಲ್ಫ್ ಇಸ್ ವೆರಿ ಗುಡ್, ವೆರಿ ವೆರಿ ಗುಡ್. ಸೊ ನೋಡಿ, ಇದು ಒರಿಜಿನಲ್ ನಿಮಗೆ ಕಾಣ್ತಾ ಇದೆ, ಒರಿಜಿನಲ್ ಸ್ಟಿಕ್ಕರ್ ಎಲಿಕ್ಸಿರ್ದು. ಇದು ಮಾರ್ಚ್ 2025 ಬ್ಯಾಚ್. ಓಕೆ, ಇದ್ರದ್ದು ರಿವ್ಯೂ ಹೋಗೋಣ. ಸೊ ಓಪನ್ ಮಾಡಿದ್ರೆ ಇದ್ರದ್ದು ಅಟಮೈಸರ್ ಸೂಪರ್ ಆಗಿದೆ. ಸೂಪರ್ ಸೆಂಟ್, ಮತ್ತೆ ಆಟಮೈಸರ್ ತುಂಬಾ ಚೆನ್ನಾಗಿದೆ. ಸೊ ನೀವು ಪರ್ಫ್ಯೂಮ್ ತಗೋಬೇಕಾದ್ರೆ ನಾವು ಸುಮ್ಮನೆ
ಮೊದಲೆಲ್ಲ ನಾವು ಅಷ್ಟೊಂದು ಗಮನ ಕೊಡ್ತಿರ್ಲಿಲ್ಲ. ಬಟ್ ಸೊ ನಾನು ತಿಳ್ಕೊಂಡು ಇತ್ತೀಚೆಗೆ ಆಟೋಮೈಸರ್ಸ್ ತುಂಬಾ ಚೆನ್ನಾಗಿರ್ಬೇಕು. ಇದರಲ್ಲಿ ತುಂಬಾ ತುಂಬಾ ಆಟೋಮೈಸರ್ಸ್ ಬರ್ತದೆ. ಬಟ್ ಇದರ ಪ್ರೈಸ್ ವ್ಯಾಲ್ಯೂಗೆ ಒಂದು ಒಳ್ಳೆ ಆಟೋಮೈಸರ್ನ ಹಾಕಿದ್ದಾರೆ, ಒಳ್ಳೆ ಪ್ರೆಷರೈಸ್ಡ್ ಆಟೋಮೈಸರ್ನ ನಿಮಗೆ ಹಾಕಿದ್ದಾರೆ. ಓಕೆ, ಸೊ ನೋಡ್ಬೋದು. ಸೊ ಇದು 100 ml ಬಾಟಲ್. 100 mlಗೆ ಇದು 2500 ರೇಂಜ್ ಅಲ್ಲಿ ಸಿಗುತ್ತೆ. 2500-600 ರೇಂಜ್ ಅಲ್ಲಿ ಸಿಗುತ್ತೆ. ಒಂದೊಂದ್ಸತಿ ನಿಮ್ಗೆ 2300 ರೇಂಜ್ ಅಲ್ಲೂ ಸಿಗ್ತಾ ಇತ್ತು. ಮೊದಲು ನಿಮ್ಗೆ 2000 ರೇಂಜ್ ಅಲ್ಲಿ ಸಿಗ್ತಾ ಇತ್ತು ಅಂತ ನಾನು ಕೇಳ್ಕೊಟ್ಟಿದ್ದೀನಿ. ಬಟ್ ಇತ್ತೀಚಿನ ದಿನಗಳಲ್ಲಿ ರೇಟ್ ಜಾಸ್ತಿ ಆಗಿದೆ. 2500 ಇಂದ 2600 rupees ಅಲ್ಲಿ ನಿಮ್ಗೆ ಈ ಬಾಟಲ್ ಸಿಗುತ್ತೆ 100 ml. ಇದು EDP ಕಾನ್ಸಂಟ್ರೇಷನ್ ಆಗಿರುತ್ತೆ, ಅಂದ್ರೆ ಅದೇ ಪರ್ಫಾರ್ಮ್. ಸೊ EDP ಅಲ್ಲಿ ನಿಮ್ಗೆ ಆಯಿಲ್ ಕಾನ್ಸಂಟ್ರೇಷನ್ ತುಂಬಾ ಜಾಸ್ತಿ ಇರುತ್ತೆ. ಆಲ್ಕೋಹಾಲ್ ಕಾನ್ಸಂಟ್ರೇಷನ್ ನಿಮ್ಗೆ ಬೆರಳೆಣಿಕೆಯಲ್ಲಿ ಇರುತ್ತೆ, ಅಂದ್ರೆ ಇರೋದೇ ಇಲ್ಲ ಅಂತ ಹೇಳ್ಬೋದು. ಬಟ್ ಇರುತ್ತೆ, ಬಟ್ ಆಯಿಲ್ ಕಾನ್ಸಂಟ್ರೇಷನ್ ತುಂಬಾ ಜಾಸ್ತಿ ಆಗಿರುತ್ತೆ. ಹಾಗಾಗಿ ನೀವು ಹಾಕೊಳ್ಳೋ ಬಟ್ಟೆ ಮೇಲೆ, ಸ್ಕಿನ್ ಮೇಲೆ ತುಂಬಾ ಲಾಂಗಿಟಿವಿಟಿಯನ್ನ ಈ ಸೆಂಟ್ ಕೊಡುತ್ತೆ, ಈ ಪರ್ಫ್ಯೂಮ್ ನಿಮ್ಗೆ ಕೊಡುತ್ತೆ. ಓಕೆ, ಸೊ ಇದ್ರದ್ದು ಟಾಪ್ ನೋಟ್ಸ್, ಮಿಡಲ್ ಟೋನ್ಸ್, ಬೇಸ್ ನೋಟ್ಸ್. ಸೊ ಟಾಪ್ ನೋಟ್ಸ್ ಬಂದು ನಿಮ್ಗೆ ಒಂದು ಮಿಂಟಿನೆಸ್, ಒಂದು ಫ್ರೆಶ್ ಅರೋಮಾ ಕೊಡುತ್ತೆ. ಮಿಂಟ್ ಅಂದ್ರೆ ಏನು? ನೀವು ಮಿಂಟ್ ಅನ್ನ ಚಾಕ್ಲೇಟ್ ತಿಂತೀರಲ್ಲ, ಅದ್ರದ್ದು ಯಾವ ತರ ಘಮ ಬರುತ್ತೆ ಹೇಳಿ? ಒಂಥರ ನೀವು ಬಾಯಿಗೆ ಹಾಕೊಂಡ್ರೆ ನಿಮ್ ನಿಮ್ ಬಾಯಲ್ಲಿರೋ ಘಮ ಹೋಗಿ ಅದ್ರದ್ದೇ ಘಮ ಬರುತ್ತೆ ಅಲ್ವಾ? ಸೊ ದಟ್ ಈಸ್ ಕಾಲ್ಡ್ ಫ್ರಾಗ್ರೆನ್ಸ್. ಸೊ ಅದೇ ತರ ಈ ಫ್ರಾಗ್ರೆನ್ಸ್ ಕೂಡ ಫ್ರೆಶ್ ಆಗಿ ಒಂದು ಮಿಂಟ್ ಅನ್ನ ನಿಮ್ಗೆ ಹೊರಹಾಕುತ್ತೆ, ಮಿಂಟಿನ ಫ್ರಾಗ್ರೆನ್ಸ್ ನ ಹೊರಹಾಕುತ್ತೆ. ಅದಾದ್ಮೇಲೆ ಮಿಂಟು, ಬೆರ್ಗಮಾಂಟ್, ಮತ್ತೆ ಇನ್ನೊಂದು ಅರ್ಮೆನ್ ಅಡ್ಮರ್ಜಿಯಾ ಏನೋ ಅದೊಂದಿದೆ. ಸೊ ಟಾಪ್ ನೋಟ್ಸ್ ಅಲ್ಲಿ ಮಿಂಟ್ ಮತ್ತೆ ಬೆರ್ಗಮಾಂಟ್ ಫ್ರಾಗ್ರೆನ್ಸ್ ತುಂಬಾ ಚೆನ್ನಾಗಿ ಹೊರಹೊಮ್ಮುತ್ತೆ. ಸೊ ಟಾಪ್ ನೋಟ್ಸ್ ಪ್ರೊಜೆಕ್ಷನ್ ಇಷ್ಟು. ಪ್ರೊಜೆಕ್ಷನ್ ಇದ್ರದ್ದು 1 ರಿಂದ 1.5 ಅಡಿ, 1 to 1.5 feet ಅಥವಾ 2 feet ಅನ್ಕೊಳ್ಳಿ, ಅಲ್ಲಿವರೆಗೂ ನಿಮ್ಗೆ ಒಳ್ಳೆ ಫ್ರಾಗ್ರೆನ್ಸ್ ನ ಕೊಡುತ್ತೆ. ಸೊ ಪ್ರೊಜೆಕ್ಷನ್ ಎಷ್ಟು ಅವರ್ಸ್ ಕೊಡುತ್ತೆ? ಸೊ ಡಿಸ್ಟೆನ್ಸ್ ಏನೋ ಹೇಳಿದ್ರಿ, ಅವರ್ಸ್ ಎಷ್ಟು ಕೊಡುತ್ತೆ? ಸೊ ಅವರ್ಸ್ ಬಂದು ನಿಮ್ಗೆ ನಿಯರ್ಲಿ 1 1 ರಿಂದ 1.5 ಗಂಟೆ ಅಥವಾ 2 ಗಂಟೆ. 2 ಗಂಟೆ ನಿಮ್ಗೆ ಚೆನ್ನಾಗಿ ಪ್ರೊಜೆಕ್ಟ್ ಮಾಡುತ್ತೆ. ಎಷ್ಟು ಸ್ಪ್ರೇ ಮಾಡ್ಕೋಬೇಕು? 6 to 8 ಸ್ಪ್ರೇಸ್ ನೀವು ಮಾಡ್ಕೋಬೇಕು. ಸೊ ಪರ್ಫ್ಯೂಮ್ನ ಸ್ಪ್ರೇ ಮಾಡ್ಕೊಳ್ಳೋದ್ರಲ್ಲೂ ಕೂಡ ನಮ್ಮ ಒಂದು ಚಾಕ್ಯತೆಯನ್ನ ನಾವು ತೋರಿಸ್ಬೇಕಾಗುತ್ತೆ. ಸೊ ನಿಯರ್ಲಿ ನಾವು 6 ಇಂದ 8 ಸ್ಪ್ರೇ ಮಾಡ್ಕೊಳ್ಳೇಬೇಕು. 2 ಇಲ್ಲಿಗೆ ಕತ್ತತ್ರ, ಆರ್ಮ್ ಪಿಟ್ ಕೆಳಗಡೆ, ಮತ್ತೆ ಚೆಸ್ಟ್ ಹತ್ರ, ಮತ್ತೆ ಶೋಲ್ಡರ್ಸ್ ಹತ್ರ 2 ಕಡೆ ಇದು ಇಷ್ಟು ಮಾಡ್ಕೊಂಡ್ರೆ ನಿಮ್ಗೆ 6 ರಿಂದ 8 ಕಡೆ ಸ್ಪ್ರೇ ಮಾಡ್ಕೊಂಡ್ರೆ ಆಮೇಲೆ ನೋಡಿ ಪರ್ಫ್ಯೂಮ್ನ ಆಟ. ನಿಮ್ಗೆ ಕಾಂಪ್ಲಿಮೆಂಟ್ ಗೆಟರ್. ನೀವು ಆಫೀಸ್ಗೆ ಇದನ್ನು ಹಾಕೊಂಡು ಹೋದ್ರೆ ನಿಮ್ಮ ಅಕ್ಕಪಕ್ಕ ಕೂತಿರೋರೆಲ್ಲ ಒಳ್ಳೆ ಕಾಂಪ್ಲಿಮೆಂಟ್ ಕೊಡ್ತಾರೆ. ಯಾವ್ದು ಗುರು ಹಾಕೊಂಡಿದ್ಯಾ, ಯಾವ್ದು, ಎಲ್ಲಿ ತಗೊಂಡೆ, ಏನಿದೆ ಇಷ್ಟು ಚೆನ್ನಾಗಿದೆಯಲ್ಲ ಪರ್ಫಾರ್ಮು, ಈ ತರ ಒಂದು ಕಾಂಪ್ಲಿಮೆಂಟ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಇದು ಆಫೀಸ್ ಅಂತ ಕಾಲೇಜ್ಗೆ ಹೋಗೋರು ಹಾಕೋಬಾರ್ದಾ? ಹಾಕೋಬಹುದು. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಕಾಲೇಜ್ಗೆ ಹೋಗೋರು ಹಾಕೋಬಹುದು. ಬಟ್ ನಮಗೆ ಸೂಟ್ ಆಗುವಂಥದ್ದನ್ನ ನಾನು ಹಾಕೋಬೇಕು ಅನ್ನೋದಿರುತ್ತಲ್ವಾ, ಹಾಗಾಗಿ ನಾನು ಪರ್ಟಿಕ್ಯುಲರ್ ಆಗಿ ಆಫೀಸ್ ಗೋಯರ್ಸ್ಗೆ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಬರೀ ಆಫೀಸ್ ಅಂದ ತಕ್ಷಣ ಆಫೀಸ್ ಅಲ್ಲ, ನೀವು ಪಾರ್ಟೀಸ್ಗೂ ನೀವು ಹಾಕೊಂಡು ಹೋಗ್ಬೋದು. ಒಂದೊಳ್ಳೆ ಸೂಟ್ ಹಾಕೊಂಡು ಹೋಗ್ತೀರಾ, ಸೂಟ್ ಮೇಲೆ ಈ ಸೆಂಟ್ ಹಾಕೊಂಡು ಹೋಗಿ ಸೂಪರ್ ಆಗಿ ಕಾಣುತ್ತೆ. ಸೂಪರ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಖಂಡಿತ ಕಾಂಪ್ಲಿಮೆಂಟ್ ಗೆಟರ್ ನಿಮ್ಗೆ ಆಫೀಸು, ಪಾರ್ಟೀಸು, ಒಂದು ಫಂಕ್ಷನ್ಸ್ಗಳಲ್ಲಿ ಇದು ಒಂದು ಕಾಂಪ್ಲಿಮೆಂಟ್ ಗೆಟರ್. ಓಕೆ, ಸೊ ಇದ್ರದ್ದು ಮಿಡಲ್ ಟೋನ್ಸ್ ಅಲ್ಲಿ ನಿಮ್ಗೆ ವೆನಿಲಾ ಸಿಗುತ್ತೆ. ವೆನಿಲಾ ಫ್ರಾಗ್ರೆನ್ಸ್ ಹೆಂಗ್ ಪರ್ಫಾರ್ಮ್ ಮಾಡುತ್ತೆ ಅಂದ್ರೆ ನಿಮ್ಗೆ ಒಂದೂವರೆ ಗಂಟೆ ಆದ್ಮೇಲೆ ಆ ಮಿಡಲ್ ಟೋನ್ಸ್ ನಿಮ್ಗೆ ಚಿಮ್ತಾ ಹೋಗುತ್ತೆ, ಅದು ನಿಮ್ಗೆ ಹುಟ್ಟುತ್ತಾ ಹೋಗುತ್ತೆ. ಸೊ ಅದು ಸ್ವೀಟ್ನೆಸ್, ಒಂದು ಆಂಬರ್ನೆಸ್ ಅನ್ನೋದು ಇರುತ್ತಲ್ವಾ, ಸ್ವೀಟ್. ನಿಮ್ಗೆ ವೆನಿಲಾ ಐಸ್ ಕ್ರೀಮ್ಸ್ ತಿಂದ್ರೆ ಯಾವ ತರ ಘಮ ಬರುತ್ತೆ, ಆ ತರ ಘಮ ಬರುತ್ತೆ ಮಿಡಲ್ ಟೋನ್ಸ್. ಸೂಪರ್. ಮತ್ತೆ ಬೇಸ್ ನೋಟ್ಸ್ ಅಲ್ಲಿ ನಿಮ್ಗೆ ಟೊಂಕಾ ಬೀನ್ಸ್ ನ ಉಪಯೋಗಿಸಿದ್ದಾರೆ. ಟೊಂಕಾ ಬೀನ್ಸ್ ಅಲ್ಲಿ ಕೂಡ ಬೇಸ್ ನೋಟ್ಸ್ ವೆನಿಲಾ ಜೊತೆಗೆ ಮಿಕ್ಸ್ ಆಗಿ ಮತ್ತೆ ನಿಮ್ಗೆ ಒಳ್ಳೆ ಪ್ರೊಜೆಕ್ಷನ್, ಲಾಂಗಿಟಿವಿಟಿ ಅಂತ ನೀವು ಕೇಳಲೇಬೇಡಿ. ನೀವು ಇವತ್ತು ಸ್ಪ್ರೇ ಮಾಡಿ ನೀವು ಆಫೀಸ್ಗೆ ಹೋಗಿ ಬಂದ್ರು ಕೂಡ ಅಂದ್ರೆ ನಿಯರ್ಲಿ 8 to 9 hours ನಿಮ್ಗೆ ಲಾಂಗಿಟಿವಿಟಿ ಇರುತ್ತೆ. ಕೆಲವು ಸತಿ ನಿಮ್ಗೆ ಹ್ಯೂಮಿಡಿಟಿ ನಿಮ್ಗೆ ಅಷ್ಟೊಂದಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಕೂಡ ಪ್ರೊಜೆಕ್ಟ್ ಆಗುತ್ತೆ. ನಿಯರ್ಲಿ 8 to 9 hours ನಿಮ್ಗೆ ಪ್ರೊಜೆಕ್ಷನ್ ಸಿಕ್ಕೇ ಸಿಗುತ್ತೆ. ಮಿನಿಮಮ್ 8 hours ಸಿಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾದ ಮೋಸ ಅನ್ನೋದಿಲ್ಲ. ಸೊ ಇದ್ರದ್ದು ಯಾವ್ದ್ರದ್ದು ಕ್ಲೋನ್ ಅಂತ ನೀವು ನೋಡಿದ್ರೆ JPG ಲಾಮೆಲ್ ಎಲೆಕ್ಸರ್, JPG ಜೀನ್ ಪಾಲ್ ಗಾಲ್ಟರ್, ಅದು ಒಂದು ಡಿಸೈನರ್ ಫ್ರಾಗ್ರೆನ್ಸ್ ಇದೆ, ಅದ್ರದ್ದು ಕ್ಲೋನ್ ಇದು. ಅದು ನಿಯರ್ಲಿ ನಿಮ್ಗೆ 6000, 7000, 7500 ರೇಂಜ್ ಅಲ್ಲಿ 100 mlಗೆ 7500 ರೇಂಜ್ ಅಲ್ಲಿ ಸಿಗುತ್ತೆ. ಇದು ಸೇಮ್ ಫ್ರಾಗ್ರೆನ್ಸ್, ಅಂದ್ರೆ ಸೇಮ್ ಅಂದ್ರೆ 100% ಫ್ರಾಗ್ರೆನ್ಸ್ ಅಂತ ಕೇಳ್ಬೇಡಿ. ನಿಯರ್ಲಿ 85 to 90% ಅದಕ್ಕೆ ಮ್ಯಾಚ್ ಆಗುತ್ತೆ. ಸೊ ಇದು ಕೂಡ ಒಂದು ಸಪರೇಟ್ ಸ್ಟ್ಯಾಂಡ್ ಔಟ್ ಅನ್ನ ನಿಮ್ಗೆ ಕೊಡುತ್ತೆ. ಸೊ ಖಂಡಿತ ಈ ಸೆಂಟನ್ನ ಪರ್ಫ್ಯೂಮ್ ಮಾಡಿ. ಯಾರ್ಯಾರು ಆಫೀಸ್ಗೆ ಹೋಗ್ತಾ ಇದ್ದೀರಾ ಅಥವಾ ಒಂದು ಡೈಲಿ ಮೀಟಿಂಗ್ಸ್ ಅಟೆಂಡ್ ಮಾಡ್ತೀರಾ, ಒಂದು ಮ್ಯಾನೇಜರ್ ಲೆವೆಲ್ ಅಲ್ಲಿ ಯಾರಿದ್ದೀರಾ, ಒಂದು ಬಾಸಿಸಮ್ ಅನ್ನೋದನ್ನ
ತೋರಿಸ್ತಿರಲ್ಲ ಆಫೀಸಲ್ಲಿ, ಬಾಸ್ ಅಂದ್ರೆ ಏನು, ಸಖತ್ತಾಗಿ ಸ್ಮೆಲ್ ಆಗಬೇಕು, ಒಳ್ಳೆ ಪಾಶ್ ಆಗಿರ್ಬೇಕು ಅಂತ ಬಯಸ್ತಾರಲ್ಲ ಅವರು ಖಂಡಿತ ಈ ಸೆಂಟನ್ನ ಟ್ರೈ ಮಾಡ್ಬೋದು. ಓಕೆ. ಇನ್ನು ತುಂಬಾ ಸ್ಟ್ರಾಂಗ್ ಸಿಲೇಜ್ ಇದೆ ನಿಮಗೆ. ನೀವು ಗಾಡಿ ನೀವು ಈಗ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹಾಕೊಂಡ್ರೆ ನಿಮ್ಗೆ ಆ ಫ್ರೆಶ್ನೆಸ್ ಇದೆಯಲ್ಲ, ಆ ಫ್ರೆಶ್ನೆಸ್ಗೆ ಇದು ಒಂದು ಆ್ಯಡ್ ಅಪ್ ಕೊಡುತ್ತೆ, ಒಂದು ಕಂಟೆಂಟ್ನ ಆ್ಯಡ್ ಮಾಡುತ್ತೆ ನಿಮ್ಮ ಫ್ರೆಶ್ನೆಸ್ಗೆ. ನಿಮ್ ಬೆಳಗ್ಗೆ ಎದ್ದು ಒಂಥರ ಫ್ರೆಶ್ ಅನ್ಸುತ್ತಲ್ಲ, ಆ ಮೈಂಡ್ಗೆ ಇದು ಆ, ಒಂದು ಹುರಿದುಂಬಿಸುತ್ತೆ, ನಿಮ್ಮ ಫ್ರೆಶ್ನೆಸ್ನ ಹುರಿದುಂಬಿಸುತ್ತೆ ಅಂತ ಸೆಂಟ್ ಇದು. ನೀವು ಬೈಕಲ್ಲೇ ಹಾಕೊಂಡೋಗಿ, ನೀವು ಬೈಕಲ್ಲಿ ಆ ಗಾಳಿಲಿ ಹೋದ್ರೂ ಕೂಡ ನೀವು ಆಫೀಸ್ಗೆ ಹೋಗಿ ಕೂತ್ಕೊಂಡ್ರೆ ಆ ಎ ಸಿ ಎನ್ವಿರಾನ್ಮೆಂಟಲ್ಲಿ ಯಾರು ಕೂತ್ಕೊಂತಾರೆ ಎಸ್ಪೆಷಲಿ, ಇನ್ನೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಇದು ಬಂದು ನಿಮಗೆ ಮೇಯ್ನ್ ಮಾನ್ಸೂನ್ ಮತ್ತೆ ವಿಂಟರ್ಸ್ ಸೀಸನ್ನ ಒಂದು ಪರ್ಫ್ಯೂಮ್. ಓಕೆ. ಸೊ ಇದು ಸಮ್ಮರ್ಸ್ ಅಲ್ಲಿ ಅಂತ ಏನು ಪರ್ಫಾರ್ಮ್ ಮಾಡಲ್ಲ. ಸಮ್ಮರ್ಸ್ ಅಲ್ಲಿ ಪರ್ಫಾರ್ಮ್ ಮಾಡಲ್ವಾ, ಏನು ಹಾಕೊಂಡ್ಬಿಟ್ರೆ ಏನಾಗುತ್ತೆ, ಆ ಥರ ಎಲ್ಲ ಹಾಕೋಬಹುದು ನೀವು. ಬಟ್ ಇನ್ ಟರ್ಮ್ಸ್ ಆಫ್ ಲಾಂಗಿಟಿವಿಟಿ ಪ್ರೊಜೆಕ್ಷನ್ ಇಟ್ ಪರ್ಫಾರ್ಮ್ಸ್ ವೆರಿ ಲೆಸ್. ಯಾಕಂದ್ರೆ ಎವಾಪರೇಷನ್ ಅನ್ನೋದು ಜಾಸ್ತಿ ಇರುತ್ತೆ ಸಮ್ಮರ್ಸ್ ಅಲ್ಲಿ. ವಿಂಟರ್ಸ್ ಅಲ್ಲಿ ಎವಾಪರೇಷನ್ ಕಮ್ಮಿ ಇರುತ್ತೆ, ಹಾಗಾಗಿ ನಿಮ್ಮ ಬಟ್ಟೆ ಮೇಲೆ ಜಾಸ್ತಿ ಹೊತ್ತು ಉಳಿಯೋದ್ರಿಂದ ಪ್ರೊಜೆಕ್ಷನ್ ಮತ್ತೆ ಲಾಂಗಿಟಿವಿಟಿ ತುಂಬಾ ಚೆನ್ನಾಗಿ ಇದೆ. 2500 ಇಂದ 2600 ರೇಂಜ್ಗೆ ಈ ಸೆಂಟ್ ನಿಮಗೆ ಸಿಗುತ್ತೆ. ಒಂದು ಕಾಂಪ್ಲಿಮೆಂಟ್ ಗೆಟರ್ಸ್ ಸೆಂಟ್ನ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ಖಂಡಿತ ಪರ್ಚೇಸ್ ಮಾಡಿ ಉಪಯೋಗಿಸಿ, ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ಬರುತ್ತೆ ತಿಳಿಸಿ. ಓಕೆ. ಸೊ ಫ್ರೆಂಡ್ಸ್, ಇವತ್ತು ನಿಮಗೆ ರಸಾಸಿ ಹವಸ್ ಎಲೆಕ್ಸಿರ್ ಇದ್ರದ್ದು ರಿವ್ಯೂಸ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಯಾವ ಥರ ಪರ್ಫಾರ್ಮ್ ಮಾಡುತ್ತೆ, ಯಾವ ಒಂದು ಸಿಚುಯೇಷನಲ್ಲಿ ನೀವು ಇದನ್ನು ಹಾಕೊಂಡು ಹೋಗ್ಬೋದು, ಹೇಗಿರ್ತೀರಾ, ಹೇಗೆ ನಿಮ್ಮನ್ನ ನೀವು ಪ್ರೊಜೆಕ್ಟ್ ಮಾಡ್ತೀರಾ ಈ ಸೆಂಟನ್ನ ಹಾಕೊಂಡು ಹೋದ್ರೆ ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್.